ಸುಮಲತಾರನ್ನ ಭೇಟಿ ಮಾಡೋದಕ್ಕೆ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ. ಬೆಂಗಳೂರಿನ ಸುಮಲತಾ ಅವರ ಮನೆಗೆ ಎಚ್ಡಿಕೆ ಆಗಮಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ. ಮಂಡ್ಯದಲ್ಲಿ ಸಹಕಾರ ನೀಡಿ ಅಂತ ಎಚ್ಡಿಕೆ ಕೇಳಲಿದ್ದಾರೆ. ನಿನ್ನೆಯಷ್ಟೇ ಬೆಂಬಲಿಗರ ಜೊತೆ ಸುಮಲತಾ ಸಭೆ ನಡೆಸಿದ್ರು. ಏಪ್ರಿಲ್ 3ರಂದು ತನ್ನ ನಿಲುವನ್ನ ಪ್ರಕಟ ಮಾಡೋದಾಗಿ ಸುಮಲತಾ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಸುಮಲತಾರನ್ನ ಎಚ್ಡಿಕೆ ಭೇಟಿಯಾಗಲಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಎಚ್ಡಿಕೆ ಮತ್ತೆ ಸುಮಲತಾರ ಈ ಭೇಟಿ. ಇದುವರೆಗೂ ಯಾವುದೇ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ ಸಂಸದೆ ಸುಮಲತಾ. ಅವರು ಕಣದಿಂದ ಹಿಂದೆ ಸರಿತಾರಾ ಅಥವಾ ಪಕ್ಷೇತರರಾಗಿ ಕಣಕ್ಕೆ ಧುಮುಕ್ತಾರಾ ಆ ಬಗ್ಗೆ ಕುತೂಹಲ ಹಾಗೆ ಇದೆ. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ಡಿಕೆ ಕಣದಲ್ಲಿದ್ದಾರೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ಸುಮಲತಾ ಅವರ ಮುಂದಿನ ಆಯ್ಕೆ ಏನು? ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿಜೆಪಿಗೆ ಬೆಂಬಲ ಸೂಚಿಸಿ ಅವರು ಕಣದಿಂದ ಹಿಂದೆ ಸರಿತಾರಾ? ಒಂದು ವೇಳೆ ಅವರು ಸ್ಪರ್ಧೆ ಮಾಡೋದೇ ಖಚಿತ ಆದರೆ ಮತ್ತೆ ತ್ರಿಕೋನ ಫೈಟ್ ಏರ್ಪಡುತ್ತೆ ಸ್ಟಾರ್ ಚಂದ್ರು, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ನಡುವೆ ಮಂಡ್ಯದಲ್ಲಿ. ಒಂದು ವೇಳೆ ಸುಮಲತಾ ಅವರನ್ನೇನಾದರೂ ಯಶಸ್ವಿಯಾಗಿ ಮನವೊಲಿಸೋದಕ್ಕೆ ಸಾಧ್ಯ ಆದರೆ ಅದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ದೊಡ್ಡ ಪ್ಲಸ್ ಆಗಿ ಪರಿಣಮಿಸುತ್ತೆ. ಈ ಕಾರಣಕ್ಕಾಗಿ ನಿನ್ನೆ ಒಂದು ಮಹತ್ವದ ಸಭೆ ನಡೆಸಿದ್ದಾರೆ ಸುಮಲತಾ ಅವರು. ತಮ್ಮ ನಿಲುವು ಏನು ಅನ್ನೋದನ್ನು ಏಪ್ರಿಲ್ 3ನೇ ತಾರೀಕು ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಸುಮಲತಾ ಅವರನ್ನ ಭೇಟಿ ಮಾಡಿ ಅವರ ಸಹಕಾರ ಕೋರೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಮುಂಚೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಭೇಟಿ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.